ನಿನ್ನಾಸೆಗೆಲ್ಲಿ ಕೊನೆಯಿದೆ. ಗೋ ಸ್ಮಾರ್ಟ್ ಎಂಟ್ರಿ ಕೂಡ ಇದೆ. ಇದು ಜಪಾನ್ ಕಂಪ್ನಿ ಆಗಿರೋದ್ರಿಂದ ರಿಲಯಬಿಲಿಟಿಗೆ ಜಾಸ್ತಿ ಫೋಕಸ್ ಮಾಡ್ತೇವೆ. 4 ವೀಲ್ ಕಂಡೀಷನ್ ಅಲ್ಲಿ 4 ವೀಲ್ ಹಾಕ್ಬೋದು. ಆಮೇಲೆ ಜಪಾನ್ ಅಲ್ಲಿ ಈ ಕಾರ್ನ ಜಾಸ್ತಿ ಜನ ಬಳಸ್ತಾರೆ. ಮಾನವನಾತೆಗೆ ಕೊನೆಯಲ್ಲಿ ಕಾರ್ ಬರ್ತಿದೆ, ಅದಕ್ಕೆ ತಗೊಂಬರಕತ್ತಿದ್ವಿ. ಏನಿದೆ ಅದು ಜಿರ್ನಿ ಬರುತ್ತಲ್ಲ ಅವಾಗ ಅದು ಕೀ ಕೊಟ್ಟಾಗ ನಾನು ಸ್ಪ್ರಿಂಕಲ್ಸ್ ಥರ ಹಾಕ್ತೀನಿ. ಓಕೆ ಸರ್, ನಮಸ್ಕಾರ. ಎಲ್ಲ ಹೊಳ್ಬಿಟ್ರಿ. ಹಾಯ್ ಸರ್, ಈಗ ನಮ್ಮ ಪರಮ್ ಅವ್ರದ್ದು ಹೊಸ ಕಾರ್ ತಗೋತಿದ್ದಾರೆ, ಹಾಗಾಗಿ ನಾನು ಕಂಪನಿ ಮಾಡಿದ್ದೀನಿ. ಹಾಂ ಅಂತೆ ಇವ್ರು ಕಾರ್ ತಗೋತಾರೆ. ಗಿಫ್ಟ್ ಕೊಡ್ತಾ ಇದ್ದೀರಾ? ಇಲ್ಲ, ನೀವೇ ಗಿಫ್ಟ್ ಕೊಡ್ತಾ ಇದ್ದೀರಾ. ಇದೆ ಕಾಯಿ ಇದೆ, ತೆಂಗಿನಕಾಯಿ ನಿಮ್ಮ ಹತ್ರ. ಅಲ್ಲಿ ತಗೊಂಡು ಮನೇಲಿ ಕಡ್ಡಿ ತಗೊಂಡಿದ್ವಿ. ತುರ್ದಿಟ್ಟಿದ್ರಲ್ಲ ಅದೇ ಕೊಡಿ. ಮಾರುತಿ ಸುಜುಕಿ ನೆಕ್ಸಾಗೆ ಸ್ವಾಗತ. ಒಬ್ಬರಲ್ಲ ಅಂತ ನಮ್ಮ ಗೆಳೆಯರು ಇಬ್ಬಿಬ್ರು ನಮ್ಮ ಡೋರ್ ತೆಗಿತಾ ಇದ್ದಾರೆ. ಐ ಆಮ್ ವೆರಿ ಹಂಬಲ್ಡ್. ಥ್ಯಾಂಕ್ ಯು, ಧನ್ಯವಾದ. ಬೈ ದ ವೇ, ಇವರು ಅವಿನಾಶ್ ಅಂತ ಇಲ್ಲಿನ ಎಕ್ಸಿಕ್ಯೂಟಿವ್, ಜೊತೆಗೆ ಫ್ರಾನ್ಸಿಸ್ ಇಲ್ಲಿನ ಎಕ್ಸಿಕ್ಯೂಟಿವ್, ನಮ್ಮ ಸ್ನೇಹಿತರು. ಇದು ತಲಗಟ್ಪುರ ಇವಾಗ ಸ್ಟಾರ್ಟ್ ಆಗಿ 2 ಇಯರ್ಸ್ ಆಯಿತು ಸರ್. ಕ್ವಿಕ್ ರೆಸ್ಪಾನ್ಸ್ ಮಾಡ್ತೀವಿ ಸರ್. ಇದು ನಮ್ಮದು ಮೇನ್ ಆಬ್ಜೆಕ್ಟಿವ್, ಕಸ್ಟಮರ್ಗೆ ಒಳ್ಳೆ ರೀತಿ ಸರ್ವಿಸ್ ಕೊಡಬೇಕಂತ. ಹಾಗಾಗಿ ವಿ ಆರ್ ಹ್ಯಾಪಿ ಟು ಸರ್ವ್ ಕಸ್ಟಮರ್. ಸೊ ಸುರಕ್ಷಾ ಕಾರ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಬಂದುಬಿಟ್ಟು ನಮ್ಮದು 20+ ಚಾನಲ್ಸ್ ಇದೆ ಅಕ್ರಾಸ್ ನಮ್ಮ ಬ್ಯಾಂಗ್ಳೂರಲ್ಲಿ. ಸರ್ ನಮ್ಮಲ್ಲಿ ಮೇಯ್ನ್ ಟ್ರೆಂಡಿಂಗ್ ಅಂತ ಬಂದಾಗ ಇದೊಂದು ಇ ವಿಟಾರ್ ಅಂತ ಇವಾಗಷ್ಟೇ ರೀಸೆಂಟ್ ಲಾಂಚ್ ಆಗಿದೆ. ಇ ವಿಟಾರ? ಹೌದು ಸರ್, ಮಾರುತಿಯ ಫಸ್ಟ್ ಫ್ಲ್ಯಾಗ್ಶಿಪ್ ಕಾರ್ ಬಂದುಬಿಟ್ಟು 3 ಮಂತ್ಸಿಂದ ಲಾಂಚ್ ಆಗಿದೆ. ಫುಲ್ಲಿ ಎಲೆಕ್ಟ್ರಿಕ್ ಸರ್. ಓಕೆ, ಇದು ಬಂದುಬಿಟ್ಟು ಹಾರ್ಟೆಕ್ ಪ್ಲಾಟ್ಫಾರ್ಮಿಂದ ಬಿಲ್ಡ್ ಮಾಡಿದ್ದಾರೆ. ಇದು ಫಸ್ಟ್ ನೆಕ್ಸಾ ವೆಹಿಕಲ್ ಟು ಹ್ಯಾವ್ ಅಡಾಸ್ ಲೆವೆಲ್ 2 ಫೀಚರ್ ಸರ್. ಹಾಗೆಯೇ ಭಾರತ್ NCAP ಅಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ಇದೆ. ಸೊ ಕಂಪ್ನಿ ಕ್ಲೇಮ್ ಬಂದುಬಿಟ್ಟು 543 ರೇಂಜ್ ಹೇಳ್ತಾ ಇದ್ದಾರೆ. ಬಟ್ ಕಸ್ಟಮರ್ ಫೀಡ್ಬ್ಯಾಕ್, ಜೆನ್ಯೂನ್ ಫೀಡ್ಬ್ಯಾಕ್ ಬಂದುಬಿಟ್ಟು 430 to 440 ರೇಂಜ್ಗೆ ಕಸ್ಟಮರ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸರ್. ಆನ್ ರೋಡ್ ಬಂದುಬಿಟ್ಟು ಸರ್ ಇವಾಗ 23 lakhs ಇದೆ. ಅದು ಸರ್ ಇದು ನಮ್ಮದು ಗ್ರ್ಯಾಂಡ್ ವಿಟಾರ್ ಸರ್. ಗ್ರ್ಯಾಂಡ್ ವಿಟಾರ್ ಅಂತ ಬಂದಾಗ ಇದರಲ್ಲಿ ನಿಮಗೆ 3 ಆಪ್ಷನ್ಸ್ ಇದೆ. ಟೆಕ್ನಾಲಜಿ ಅಂತ ಬಂದಾಗ 3 ಟೆಕ್ನಾಲಜಿ ಇದೆ. ಒಂದು ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿ, ಒಂದು ಸ್ಟ್ರಾಂಗ್ ಹೈಬ್ರಿಡ್ ಟೆಕ್ನಾಲಜಿ, ಮತ್ತೊಂದು SCNG ಅಂತ. ಸೊ ಇದು ಸೆಲ್ಫ್ ಚಾರ್ಜಿಂಗ್, ನೀವು ಯಾವುದೇ ರೀತಿಯ ಚಾರ್ಜ್ ಮಾಡಬೇಕಾಗಿಲ್ಲ. ಇದು ಬೈ ಡಿಫಾಲ್ಟಾಗಿ ಚಾರ್ಜಿಂಗ್ ಆ್ಯಂಡ್ ಡಿಸ್ಚಾರ್ಜಿಂಗ್ ಆಗ್ತಾ ಇರುತ್ತೆ. ಇಂಜಿನ್ ಕೂಡ ಇರುತ್ತೆ. ಸೊ ಇದು 2 ಥರ ವರ್ಕ್ ಆಗುತ್ತೆ ಸರ್. ಕಂಪ್ನಿ ಕ್ಲೇಮ್ ಬಂದುಬಿಟ್ಟು 27.97 ಫ್ಯೂಲ್ ಎಫಿಷಿಯನ್ಸಿ ಇದೆ. ಕಸ್ಟಮರ್ ಫೀಡ್ಬ್ಯಾಕ್ ಬಂದುಬಿಟ್ಟು 23 to 24 ಇದೆ. ಆ್ಯಂಡ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಇದೆ ಸರ್. ಒಂದು ಫ್ಯೂಲ್ ಟ್ಯಾಂಕ್ 45 ಲೀಟರ್ ಫ್ಯೂಲ್ ಟ್ಯಾಂಕಲ್ಲಿ 1483 ಕಿಲೋಮೀಟರ್ ಇದು ಓಡಿದೆ ಸರ್. ಮಾರುತಿ ಅಂತ ಬಂದಾಗ ಸರ್ ನಿಮಗೆ ಟೆಕ್ನಾಲಜಿ ವಯಸ್ಸಲ್ಲಿ ಮಾರುತಿ ಜೊತೆ ಇರುವ ಹಾಗೆ ಟೆಕ್ನಾಲಜಿ ಯಾವ ಕಂಪ್ನಿಯಲ್ಲಿ ಇದೆ. ಇದು ಈ ವೆಹಿಕಲ್ ಬಂದುಬಿಟ್ಟು ಸರ್ ನಿಮಗೆ ಲಾಂಚ್ ಆಗಿ ಬರೀ 3 ವರ್ಷಕ್ಕೆ 5 ಲಕ್ಷ ಪ್ಲಸ್ ನಿಮಗೆ ಸೇಲ್ ಆಗಿದೆ. ದಿಸ್ ಈಸ್ ದ ಓನ್ಲಿ ವೆಹಿಕಲ್ ಟ್ರೆಂಡಿಂಗಲ್ಲಿರುವಂಥ ಕಾರು. ಪ್ರತಿ ತಿಂಗಳಿಗೆ ಕಮ್ಮಿ ಒಂದು 20ರಿಂದ 25 ಕಾರು ಒಂದೇ ಒಂದು ಔಟ್ಲೆಟಿಂದ ಹೋಗುತ್ತೆ. ಸೊ ಇಮ್ಯಾಜಿನ್ ಸರ್ ಎಷ್ಟು ಡೀಲರ್ಶಿಪ್, ಮಾರುತಿ ಡೀಲರ್ಶಿಪ್ ಅಕ್ರಾಸ್ ಇಂಡಿಯಾ ಇದ್ದಾರೆ. ದಿಸ್ ಈಸ್ ಅ ಹಾಟ್ ಸೆಲ್ಲಿಂಗ್. ಮೇಯ್ನಾಗಿ ಬಂದುಬಿಟ್ಟು ಸರ್ ಈಗ ಒಂದು ಯುರೋಪಿಯನ್ ಡಿಸೈನ್ ಇದು. ಫ್ರಾಂಕ್ಸ್ ಅಂತ ಬಂದಾಗ ನಿಮಗೆ ಡಿಸೈನ್ ವೈಸ್ ನೋಡಿದ್ರೆ ದಿಸ್ ಈಸ್ ಅ ಕಾಂಪ್ಯಾಕ್ಟ್ SUV. ಕಸ್ಟಮರ್ ಫೀಡ್ಬ್ಯಾಕ್ ಹೈವೇಲಿ ಬಂದುಬಿಟ್ಟು 20ವರೆಗೆ ಇದೆ. ಸಿಟಿ ಬಂದುಬಿಟ್ಟು ಒಂದು 15ವರೆಗೆ ಬರುತ್ತೆ ಸರ್. ಆನ್ ರೋಡ್ ಬಂದುಬಿಟ್ಟು ಸರ್ ಟಾಪ್ ಆ್ಯಂಡ್ ಆಟೋಮ್ಯಾಟಿಕ್ ಹೋಗ್ತಿರೋಂಥದ್ದು 16 lakhs ಬರುತ್ತೆ. ಇದು 9 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸೂಪರ್ ಸರ್, ಒಳ್ಳೆ ಕಲರ್ ಕೂಡ ಎಲ್ಲ ಆಯಿತು. ಈಗ ನಮ್ಮ ವೈಫ್ ಕಾರ್ ತೋರಿಸ್ಬಿಡಿ. ಡೆಫಿನೆಟ್ಲಿ ಸರ್, ಬನ್ನಿ. ನನಗಂತೂ ಆ ಕ್ಷಣ ಬಂದೇ ಬಿಡ್ತು. ನನ್ನ ವೈಫ್ ಎಂಥ ಕಾರ್ ತೊಗೊಂಡಿದ್ದಾರೆ ಅಂತ ನೋಡುವಂಥ ಕ್ಷಣ ನೋಡಿಬಿಡೋಣಂತೆ. ಸೊ ತೆಗಿಮ್ಮ. ಯಾ ಗೋ. ವಾ ತುಂಬಾ ಚೆನ್ನಾಗಿರೋ ಕಾರ್ ತಗೊಂಡಿದ್ದಾರೆ ನನ್ನ ಶ್ರೀಮತಿ. ಕಂಗ್ರಾಚುಲೇಷನ್ಸ್, ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ನಾನೇನು ಗಿಫ್ಟ್ ಕೊಡೋದು, ಕನ್ನಡಿಗರು ಕೊಟ್ಟಿರೋ ಗಿಫ್ಟ್ ಇದು ನಮಗೆ. ಅವನೇ ಮಾಡ್ಕೊಂಡ್ ಬಂದಿರೋದು ಅದನ್ನ ಕ್ರಿಯೇಟಿವ್ ಆಗಿ. ಮ್ಯಾಚ್ ಬಾಕ್ಸ್ ಅದು, ಅದಕ್ಕೆ ಪೇಂಟ್ ಎಲ್ಲ ಮಾಡಿ ಅದಕ್ಕೆ ಫ್ಲವರ್ ಹಾಕಿ ಬಂದಿದ್ದ. ಇವಾಗ ಬ್ಲಾಸ್ಟ್ ಮಾಡ್ದ ಅವನು. ಕಂಗ್ರಾಚುಲೇಷನ್, ಧನ್ಯವಾದ ಸರ್. ಕಂಗ್ರ್ಯಾಚುಲೇಷನ್, ಹ್ಯಾಪಿ ಆ್ಯಂಡ್ ಸೇಫ್ ಮೋಟ್ರಿಂಗ್. ಹೇಳಿ ಈ ಕಾರ್ ಬಗ್ಗೆ ಹೇಳಿ ಸರ್. ಇದು ಜಿಮ್ನಿ. ನಿಮಗೆ ಆಲ್ರೆಡಿ ಯುರೋಪಿಯನ್ ಕಂಟ್ರೀಸಲ್ಲಿ ನಿಮಗೆ ಫೇಮಸ್ ಆಗಿರುವಂಥದ್ದು. ನೀವು ಹಳೇ ಜಿಪ್ಸಿ ನೋಡಿರ್ಬೋದು. ಸೊ ಜಿಪ್ಸಿ ಅಂತ ಬಂದಾಗ ಲೆಗೆಸಿಯಿಂದ ಸ್ಟಾರ್ಟ್ ಆಗಿ ಇವಾಗ ಜಿಮ್ನಿ ಅಂತ ಆಗಿದೆ. ಸೊ ಜಿಮ್ನಿ ಅಂತ ಬಂದಾಗ ಮೇಯ್ನ್ಲಿ ಇದು 4x4 ವೆಹಿಕಲ್ ಇರುವಂಥದ್ದು. ಸೊ ಕಾಂಪ್ಯಾಕ್ಟ್ ಆಗಿದೆ. ಮೇಯ್ನ್ ಏನಂದರೆ ಯಾವುದೇ ರೀತಿಯ ಟೆರೈನ್ ಕಂಡೀಷನಲ್ಲೂ ಕೂಡ ಇದು ಹೋಗುವಂಥದ್ದು. 1.5 ಲೀಟರ್ ಇಂಜಿನ್. ಹಾಗೆಯೇ ನಿಮಗೆ ಫ್ಯೂಲ್ ಎಫಿಷಿಯನ್ಸಿ ಕೂಡ ಚೆನ್ನಾಗಿದೆ. ಹೈವೇ ಬಂದುಬಿಟ್ಟು ನಿಮಗೆ 13ವರೆಗೆ ಸಿಗುತ್ತೆ. ಆ್ಯಂಡ್ ಮೇಯ್ನ್ ಇದು ಬಂದುಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ನೀವು ಯಾವುದೇ ರೀತಿಯ ಯಾವುದೇ ಇದಕ್ಕೆ ಹೋಗ್ತೀರಿ, ಆಫ್ ರೋಡಿಂಗ್ ಹೋಗ್ತೀರಂತಾದರೆ ಕ್ಲಿಯರಾಗಿ ನಿಮಗೆ ಪಾಸ್ ಆಗುತ್ತೆ. ಸೊ ಕಾಂಪಿಟೀಟರ್ ಅಂತ ಬಂದಾಗ ನಮಗೆ ತಾರ್ ಇದೆ, ಗೂರ್ಖಾ ಇದೆ. ಬಟ್ ಮೇಯ್ನಾಗಿ ಜಿಮ್ನಿನೇ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಇದರ ಕಾಂಪ್ಯಾಕ್ಟ್ ಡಿಸೈನ್, ಪೆಪ್ಪಿ ಇಂಜಿನ್, ಸ್ಮೂತ್ ಆಗಿದೆ ಆ್ಯಂಡ್ ಸರ್ವಿಸ್ ಚೆನ್ನಾಗಿದೆ. ಹಾಗಾಗಿ ನಿಮಗೆ ಇದು ಬೆಟರ್ ಆಪ್ಷನ್ ಸರ್. ಓಕೆ, ಬಹುಶಃ
ಈ ಮಾರುತಿ ಸುಜುಕಿಲಿರೋ ಎಲ್ಲ ವೆಹಿಕಲ್ 20 ಮೇಲೆ ಮೈಲೇಜ್ ಬರುತ್ತೆ. 13 ಮೈಲೇಜ್ ಬರೋ ವೆಹಿಕಲ್ ತೊಗೊಂಡಿರೋದು ನಾವು ನಮ್ಮ ಪತ್ನಿನೇ ಇರ್ಬೋದು. ಇದು ಎಕ್ಸ್ಟೀರಿಯರ್ ಬಾಡಿ ಎಲ್ಲ ಮೆಟಲಾ? ಹೌದು ಸರ್. ಇದರಲ್ಲಿ ಬಂದುಬಿಟ್ಟು ಸರ್ ನಿಮಗೆ ಮೇಯ್ನಾಗಿ ಸ್ಟೈನ್ಲೆಸ್ ಇದು ಯೂಸ್ ಮಾಡಿರ್ತಾರೆ, ಹೈ ಟೆನ್ಸೈಲ್ ಸ್ಟೀಲ್ ಯೂಸ್ ಮಾಡಿರ್ತಾರೆ. ಮೇಯ್ನಾಗಿ ನಿಮಗೆ ರಸ್ಟಿಂಗ್ ಕರೋಷನಿಗೆಲ್ಲ ನಿಮಗೆ ಒಳ್ಳೆ ಇರುವಂಥದ್ದು. ಆಮೇಲೆ ಸರ್ ಇದರಲ್ಲಿ ಬಂದುಬಿಟ್ಟು ನಿಮಗೆ ಸ್ಮಾರ್ಟ್ ಎಂಟ್ರಿ ಕೂಡ ಇದೆ. ಸೊ ನಿಮಗೆ ಸ್ಮಾರ್ಟ್ ಎಂಟ್ರಿ ಇಸ್ ನಥಿಂಗ್ ಬಟ್ ನಿಮಗೆ ಕೀ ಪಾಕೆಟಲ್ಲಿ ಇದ್ದರೂ ಕೂಡ ನೀವು ಜಸ್ಟ್ ಸ್ಮಾರ್ಟ್ ಎಂಟ್ರಿ ಒನ್ ಟಚ್ಚಲ್ಲಿ ನಿಮಗೆ ಲಾಕ್ ಅನ್ಲಾಕ್ ಮಾಡ್ಕೋಬೋದು. ಇವಾಗ ಲಾಕ್ ಆಯಿತು, ಅನ್ಲಾಕ್ ಆಯಿತು. ಇದು ನಿಮಗೆ ಆಪ್ಷನ್ ಇರುವಂಥದ್ದು ಸರ್. ಇಂಟೀರಿಯರ್ ಅಂತ ಬಂದಾಗ ಇದು ಮೇಯ್ನ್ಲಿ ಆಫ್ ರೋಡ್ ಆಗಿರೋದ್ರಿಂದ ಮಿನಿಮಲ್ ಫೀಚರ್ಸ್. ಇದು ಜಪಾನ್ ಕಂಪ್ನಿ ಆಗಿರೋದ್ರಿಂದ ನಾವು ಮೇಯ್ನಾಗಿ ಏನಂದರೆ ರಿಲಯಬಿಲಿಟಿಗೆ ಜಾಸ್ತಿ ಫೋಕಸ್ ಮಾಡ್ತೇವೆ. ಮೇಯ್ನ್ ಇನ್ ಟರ್ಮ್ಸ್ ಆಫ್ ನೀವು ಫೀಚರ್ ವೈಸ್ ಜಾಸ್ತಿ ಕೊಡೋದಕ್ಕಿಂತ ರಿಲಯಬಿಲಿಟಿಗೆ ತುಂಬ ಫೋಕಸ್ ಮಾಡ್ತಾರೆ. ಹಾಗಾಗಿ ಈ ವೆಹಿಕಲ್ ಕೂಡ ಅಷ್ಟೇ ಸರ್. ನಾನು ಸೇಫ್ಟಿ ಅಂತ ಬಂದಾಗ ನಿಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಇದೆ. ಹೌದು ಸರ್. ಆಮೇಲೆ ನಿಮಗೆ ABS EBD ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮು, ಹಿಲ್ ಹೋಲ್ಡ್ ಅಸಿಸ್ಟ್ ಅದೆಲ್ಲ ನಿಮಗೆ ಬರುವಂಥದ್ದು. ಸ್ಟೇರಿಂಗ್ ಕೂಡ ಅಷ್ಟೇ, ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಇದೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಕೂಡ ಇದೆ, MID ಡಿಸ್ಪ್ಲೇ ಕೂಡ ಇದೆ, RPM ಮೀಟರ್ ಆಗಿರಲಿ ಸರ್. 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ವಿತ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಬರುತ್ತೆ. ಆಡಿಯೋ ಬರುತ್ತೆ, ವಿಡಿಯೋ ಬರೋದಿಲ್ಲ ಸರ್. ವಿಡಿಯೋ ಯಾವತ್ತೂ ನಿಮಗೆ ಸೇಫರ್ ಸೈಡ್ ಅಂತ ಹೇಳಿ ಕೊಡೋದಿಲ್ಲ, ಆಡಿಯೋ ಬರುತ್ತೆ. ಆಂಡ್ರಾಯ್ಡ್ ಆಟೋ ಮ್ಯಾಪ್ ಬರುತ್ತೆ ಸರ್. ಆಂಡ್ರಾಯ್ಡ್ ಆಟೋ ಹೌದು ಸರ್. ನೀವು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತೀರಿ ಅಥವಾ ಐಫೋನ್ ಯೂಸ್ ಮಾಡ್ತೀರಿ ಅಂತ ಆದರೆ ನಿಮಗೆ ಆಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಹೌದು ಸರ್. ನೀವು ಮೊಬೈಲ್ ಕನೆಕ್ಟ್ ಮಾಡಿದ ಕೂಡಲೇ ಆಟೋಮ್ಯಾಟಿಕ್ ಇದು ಡಿಸ್ಪ್ಲೇ ಆಗುತ್ತೆ ಸರ್ ನಿಮಗೆ. ಇಲ್ಲ, ಮೊಬೈಲಲ್ಲಿ ಏನಿಲ್ಲ. ಮೊಬೈಲ್ ನಿಮಗೆ ಒನ್ ಟೈಮ್ ಕನೆಕ್ಟ್, ವೈರ್ಲೆಸ್ ಕೂಡ, ನಿಮಗೆ ಯಾವುದೇ ರೀತಿ ವೈರ್ ಕನೆಕ್ಟ್ ಮಾಡಬೇಕಾಗಿಲ್ಲ. ಅದರ ಜೊತೆಗೆ ಸರ್ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಇರುವಂಥದ್ದು ಇದು. ಅದರ ಜೊತೆಗೆ ನಿಮಗೆ 4 ವೀಲ್ ಡ್ರೈವ್ ಕೂಡ ಆಪ್ಷನ್ ಇದೆ. ಸಪೋಸ್ ನೀವು ಡ್ರೈವ್ ನಾರ್ಮಲ್ ಆಗಿ ಹೈವೇಲಿ ಇದೀರಾ ಅಂತ 2 ವೀಲಲ್ಲೇ ಓಡಿಸ್ಬೋದು. 4 ವೀಲ್ ಕಂಡೀಷನಲ್ಲಿ 4 ವೀಲ್ ಹಾಕ್ಬೋದು. ಹಾಗೆಯೇ ನೀವು ತುಂಬ ಆಫ್ ರೋಡಿಂಗ್ ಮಾಡ್ತೀರಿ, ಅಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ ಬಟ್ ಟಾರ್ಕ್ ಜಾಸ್ತಿ ಬೇಕಂದರೆ ನಿಮಗೆ 4 ಎಲ್ಲಿಗೆ ಹಾಕ್ಕೊಳ್ಬೋದು. ಸೊ ಇದು ಇರುವಂಥದ್ದು ಟೆಕ್ನಾಲಜಿ ಸರ್. ಹಿಂದ್ಗಡೆ ಬಂದುಬಿಟ್ಟು ಸರ್ ಸ್ಪೇಷಿಯಸ್ ಆದ ಕ್ಯಾಬಿನ್ ಇದೆ. 4 ಪೀಪಲ್ ಕ್ಯಾನ್ ಕಂಫರ್ಟೇಬ್ಲಿ ಸಿಟ್ ಸರ್. ಸೊ ನಮ್ಮ ಒಂದು ಆ್ಯಾವರೇಜ್ ಒಂದು 6 ಫೀಟ್ ಇರೋರಿಗೂ ಕೂಡ ಕಂಫರ್ಟೇಬಲ್ ಆಗಿ ಕುತ್ಕೋಬೋದು. ಓಕೆ, ನಾನು ಕೂಡ ಕುತ್ಕೊಂಡು ಚೆಕ್ ಮಾಡಿ, ಯಾಕಂದ್ರೆ ನಾನು ಕರೆಕ್ಟಾಗಿ ಆಲ್ರೆಡಿ ಇದ್ದೀನಿ. ನಾನು ಚೆಕ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿ ತುಂಬ ರಿಸರ್ಚ್ ಮಾಡಿ ತೊಗೊಂಡಿರೋದು. ನಾನು ತುಂಬ ಜನ ತಾರ್ ತಗೋ ಅಂತ ರೆಫರ್ ಮಾಡಿದ್ರು, ಬಟ್ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ಅದಕ್ಕೆ ಹತ್ತಬೇಕಾದ್ರೆ ಹಿಂದ್ಗಡೆ ಮುಂದ್ಗಡೆ ಸೀಟ್ನ ಬಗ್ಸಿ ಹತ್ತಬೇಕು. ಆಮೇಲೆ ಹಿಂದೆ ಕೂತ ಮೇಲೆ ಮತ್ತೆ ಗ್ಲಾಸ್ ಇಳಿಸೋಕ್ಕೆಲ್ಲ ಅವಕಾಶ ಇಲ್ಲ, ಪೂರ್ತಿ AC ಓಡಿಸ್ಬೇಕು. ನಾವು ಸ್ವಲ್ಪ AC ವಿರೋಧಿಗಳು, ಹಾಗಾಗಿ. ಆಮೇಲೆ ಇದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇದೆ ಹಿಂದ್ಗಡೆ. ಹೌದು ಸರ್. ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿದೆ. ಬನ್ನಿ ಲಗೇಜ್ ಸ್ಪೇಸ್ ನೋಡಿ ದಯವಿಟ್ಟು ಎಷ್ಟು ಚೆನ್ನಾಗಿದೆ ಇದಕ್ಕೆ ಅಂತ. ಸ್ಪೇರ್ ವೀಲ್ ಕೂಡ ನಿಮಗೆ ಇದರಲ್ಲಿ ಹಿಂದ್ಗಡೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಲುಕ್ನ ಇನ್ನೊಂದಷ್ಟು ಎನ್ಹಾನ್ಸ್ ಮಾಡುತ್ತೆ. ಸೊ ಹಿಂದ್ಗಡೆ 4 ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೇಫ್ಟಿ ಅಂತ ಬಂದಾಗ ನಿಮಗೆ ಕ್ಯಾಮ್ರಾ ಕೂಡ ಇದೆ, ಚೆಕ್ ಮಾಡ್ಕೋಬೋದು. ಸೂಪರ್. ಒಂದಷ್ಟು ಆಕ್ಸರಿ ಕೂಡ ಹಾಕ್ಸ್ಬೇಕು, ಒಂದು ಮೇಲೆ ಕ್ಯಾರಿಯರ್ ಹಾಕ್ಸ್ಬೇಕು, ಲ್ಯಾಡ್ರ್ ಹಾಕ್ಸ್ಬೇಕು, ಆಮೇಲೆ ಬೇರೆ ಬೇರೆ ಬಂಪರ್ ಗಾರ್ಡು ಅದೆಲ್ಲ ಹಾಕ್ಸ್ಬೇಕು. ಹಾಕಿ ಪಕ್ಕ ಆಫ್ ರೋಡ್ ವೆಹಿಕಲ್ ಮಾಡ್ಬೇಕು ಇದನ್ನು. ಯಾಕಂದರೆ ಭಾಳ ಮುಖ್ಯವಾಗಿ ಕಲಾ ಮಾಧ್ಯಮದ ಪರವಾಗಿ ನಾನು ಶೂಟಿಂಗಿಗಳಿಗೆ ಹೋದಾಗ ಎಷ್ಟೋ ಕಡೆ ನಮ್ಮ ಎರ್ಟಿಗಾ ಇದೆ. ನಾನು ಮೊದಲು ತೊಗೊಂಡಿರೋದು ಮಾರುತಿ ಸುಜುಕಿ ಕಾರ್ ಎರ್ಟಿಗಾ, ಅದ್ಭುತವಾದ ಕಾರು. 6 ವರ್ಷ ಆಯಿತು, ನನಗೆ ಎಲ್ಲೂ ಕೈ ಕೊಟ್ಟಿಲ್ಲ. ಬಂಗಾರದಂಗೆ ನಾನು ಸಾಕತ್ತದು. ಸುಮಾರು ಒಂದು 6-7 ಸಾವಿರ ವೀಡಿಯೋ ಮಾಡ್ಬಿಟ್ಟಿದ್ದೀನಿ ನಾನು ಇಟ್ಕೊಂಡು ನಾನು. ಸೊ ಅದು ಇನ್ನೂ ಬಿಟ್ಟಿಲ್ಲ. ನಮ್ಮ ತುಂಬ ಜನ ಹೇಳಿದ್ರು ಇದನ್ನ ಎಕ್ಸ್ಚೇಂಜ್ ಮಾಡಿ ಬೇರೆ ಕಾರ್ ತಗೋ ಅಂತ. ನೆವರ್, ಚಾನ್ಸೇ ಇಲ್ಲ ಅಂತ ನಾನು ಎಕ್ಸ್ಚೇಂಜ್ ಮಾಡಲಿಲ್ಲ. ಅದನ್ನೇ ಇಟ್ಕೊಂಡಿದ್ದೀನಿ. ಸೊ ಇದನ್ನು ರೆಗ್ಯುಲರ್ ಬಳಸ್ತೀವಿ. ಅದು 6 ಸೀಟರ್ 7 ಆಗಿರೋದ್ರಿಂದ ಅದನ್ನು ಯಾವ ಥರ ಅಕೇಶನಲ್ಲಿ ಬಳಸ್ತೀವಿ ಫ್ಯಾಮಿಲಿ ಇದ್ದಾಗ. ಸೊ ಇದು ಎಲ್ಲೂ ಕಚ್ಕೊಳ್ಳಲ್ಲ. ಯಾಕಂದರೆ ಮೊನ್ನೆ ಸಾಗರ್ ಶೂಟಿಂಗ್ ಹೋಗಿದ್ದಾಗ ಅಲ್ಲೊಂದು ಕೋಟೆ ಶೂಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ವೆಹಿಕಲ್ ಹೋಗಲಿಲ್ಲ. ನನಗೆ ಆ ಟೈಮಲ್ಲಿ ಬೇರೆ ಜೀಪು ಸಿಗಲಿಲ್ಲ, ಅಲ್ಲಿ ಹೋಗೋಕ್ಕೆ ಹಂಗಾಗಿ ಡಿಸಪಾಯಿಂಟ್ ಆಯಿತು. ಸೊ ಹಾಗಾಗಿ ಈ ವೆಹಿಕಲ್ನ ನಮ್ಮ ವೈಫ್ ತೊಗೊಂಡ್ರೆ ತುಂಬ ಸಂತೋಷ ಆಯಿತು. ಸಕ್ಕತ್ತಾಗಿದೆ ವೆಹಿಕಲ್ಲು. ಬಾಡಿ ಕೂಡ ಒಳ್ಳೆ ಬಿಲ್ಡು, 6 ಏರ್ ಬ್ಯಾಗ್ಸ್ ಇರೋದ್ರಿಂದ ಸೇಫ್ ಕೂಡ. ಮೈಲೇಜ್ ಸ್ವಲ್ಪ ಕಡಿಮೆ, ಬಟ್ ಎನಿವೆ ಇನ್ನೂ ಮ್ಯಾನೇಜ್ ಮಾಡೋಣಂತೆ, ರೇರಾಗಿ ಓಡಿಸಿ ಅಂತ ಅಂದ್ಕೊಂಡು. ಇದು ಟೈರ್ ಒಳ್ಳೆ ಟೈರ್. ಹೌದು ಸರ್. ನಿಮಗೆ ಬ್ರಿಸ್ಟೋನ್ ಟೈರ್ ಬರುವಂಥದ್ದು ನಿಮಗೆ. ಓಕೆ. ಸೊ ಹಾಗಾಗಿ ನಿಮಗೆ ಟೈರ್ ಕೂಡ ನಿಮಗೆ ಸಪೋಸ್ ಏನಾದರೂ ಆಫ್ ರೋಡಿಂಗ್ ಆಗ್ತೀರಂತಾದರೆ ನಿಮಗೆ ಬಟನ್ ಟೈರ್ಸ್ ಕೂಡ ಯೂಸ್ ಮಾಡ್ಕೋಬೋದು ಸರ್. ಓಕೆ. ಇದು ಆಫ್ ರೋಡ್ ಅಲ್ವಾ? ಇದು ನಿಮಗೆ ಆಫ್ ರೋಡಿಗೆ ಅಂದರೆ HT ಅಂತ ಬರುತ್ತೆ ಸರ್, AT ಅಂತ ಬರುತ್ತೆ. ಸೊ ಟೈರ್ ಬೇಕಿದ್ರೆ ನಿಮಗೆ ಚೇಂಜಸ್ ಮಾಡ್ಬೋದು. ಇವಾಗ ಆಫ್ ರೋಡಿಂಗ್ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ನಿಮ್ಗೆ ಇನ್ನಷ್ಟು ಸ್ವಲ್ಪ ಬೆಟರ್. ಹೌದು ಸರ್, ಮಾಡೋದು. ಆವಾಗ ನೀವು ಟೈರ್ ಎಕ್ಸ್ಚೇಂಜ್ ತೊಗೋತಾರ? ಟೈರ್ ಎಕ್ಸ್ಚೇಂಜ್ ಮಾಡ್ತಾರೆ. ಇವಾಗ ನೀವೇನಂದರೆ ಫಸ್ಟಿಗೆ ಮಾಡಿಸ್ತೀರಾ ಅಂತ ಆದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಇಲ್ಲದಿದ್ದರೆ ಅಡಿಷ್ನಲ್ ಆಗಿ ನೀವು ಅದನ್ನು ತಗೊಳ್ಬೇಕು. ಹೌದು. ಓಕೆ. ಸೊ ಹಾಗಾಗಿ ಕ್ಯೂಟ್, ಸ್ಮಾರ್ಟ್ ಯೆಟ್ ಪವರ್ಫುಲ್ ಆ ಥರದೊಂದು ಕಾರು ನಮ್ಮ ವೈಫ್ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ಅವಿನಾಶ್. ಎಸ್ ಸರ್. ನಾನಂತೂ ಮಾರುತಿ ಸುಜುಕಿ ನೆಕ್ಸಾ ಕನಕಪುರ ರೋಡ್ ತಲಗಡ್ಪುರ ಶೋರೂಮಿನ ತುಂಬ ಖುಷಿಪಟ್ಟಿದ್ದೀನಿ. ಇಲ್ಲಿ ಸರ್ವಿಸು, ಇಲ್ಲಿನ ವೆಹಿಕಲ್ಸ್ ಎಲ್ಲ. ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್. ನೀವು ಕೂಡ ಬರ್ಬೋದು ಅಂತ ನಾನು ರೆಫರ್ ಮಾಡಿದೆ. ಥ್ಯಾಂಕ್ ಯು. ಯಾಕೆ ನೀವು ಈ ಗಾಡಿಗೆ ಬಂದ್ರಲ್ಲ? 4 ವೀಲ್ ಡ್ರೈವು ಮತ್ತು ಬೆಟ್ಟ ಗುಡ್ಡ ಎಲ್ಲಾದರೂ ಹತ್ಬೋದು. ಹಾಗಾಗಿ ಒಂಚೂರು ಡಿಫ್ರೆಂಟಾಗೂ ಇರುತ್ತೆ ನೋಡೋಕ್ಕೆ. ಮಾಮೂಲಿ ಕಾರ್ಗಳಿಗಿಂತ ಇದೊಂಥರ ಜೀಪ್ ಫೀಲಲ್ಲಿ ಇರುತ್ತೆ, ಒಂಥರ ರಗಡ್ ಆಗಿರುತ್ತೆ. ನಾನು ರಗಡ್ ಹುಡುಗಿ,
ಉತ್ತರ ಕರ್ನಾಟಕದ ಜವಾರಿ ಹುಡುಗಿ, ಹಾಗಾಗಿ ಇದನ್ನು ಓಡಿಸೋಣ ಅಂತ ನಾನೀಗ ಕಾರ್ ಬೇರೆ ಕಲಿತಾ ಇದ್ದೀನಿ. ಅರ್ಧ ಕಲ್ತಿದ್ದೀನಿ, ಈಗ ಇನ್ನೊಂದು 10 ದಿನದ ಟ್ರೈನಿಂಗ್ ಇದೆ. ಅಷ್ಟೊತ್ತಿಗೆ ಇದು ಬಂದಿದೆ, ಕಾರು ಕಲಿಬೇಕು. ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕಾಗಿ ತೊಗೊಂಡಿದ್ವಿ. ಚೆನ್ನಾಗಿದೆ, ಜಪಾನ್ ಮೇಡು. ಜಪಾನಲ್ಲಿ ಬುದ್ಧಿವಂತರು ಜಾಸ್ತಿ ಅಂತೆ, ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀವಿ. ಆಮೇಲೆ ಜಪಾನಲ್ಲಿ ಈ ಕಾರ್ನ ಜಾಸ್ತಿ ಜನ ಬಳಸ್ತಾರೆ. ಸುಮಾರು ವೀಡಿಯೋಸ್ ನೋಡಿದ್ದೀನಿ ನಾನು ಯೂಟ್ಯೂಬಲ್ಲಿ. ಎಷ್ಟೊಂದು ನೀರು ನಿಂತ್ಕೊಂಡಾಗಲೂ ಕೂಡ ಬೇರೆ ಗಾಡಿಗಳು ಸ್ಟ್ರಕ್ ಆಗಿ ನಿಂತಿದ್ರು, ಇದು ಹಿಂಗೆ ಹೋಗ್ತಾನೇ ಇತ್ತು. ಆ ಥರದ್ದು ನೋಡಿದಾಗ ಇದು ತೊಗೋಬೇಕು ಅನ್ನಿಸ್ತು, ಹಾಗಾಗಿ ತೊಗೊಂಡಿದ್ದೀವಿ. ನೋಡೋಣ, ಬಳಸಿ ನೋಡೋಣ. ನೋಡೋಣ, ಇದ್ರ ಡಿಪೆಂಡ್ ಆಗತ್ತದು ಹೆಂಗೆ ಕೊಡಬೇಕಾ ಬೇಡವಾ ಅಂತ. ನೀವು ನಮ್ಮನ್ನು ಹೆಂಗೆ ನೋಡ್ಕೋತೀರ ಅನ್ನೋದ್ರ ಮೇಲೆ ಡ್ರೈವಿಂಗ್ ಕೊಡಬೇಕಾ ಇಲ್ವಾ ಅಂತ ಗೊತ್ತಾಗುತ್ತೆ. ನಮಗೆ ಈ ಕಾರಿನ ನಮ್ಮ ಎರ್ಟಿಗಾ ಇದೆ 6 ಸೀಟರ್. ನಮ್ಮ ಜೊತೆಗೆ ಕಾರ್ ಡೆಲಿವರಿ ತೊಗೊಳಕ್ಕೆ ನನ್ನ ಅಕ್ಕನ ಮಗಳು ಶಾಂಭವಿ ಬಂದಿದ್ದಾಳೆ. ಆಕಿ ಇಲ್ಲಿ MPT ಮಾಡ್ತಿದ್ದಾಳೆ ಇಲ್ಲೇ ದಯಾನಂದ ಸಾಗರ್ ಕಾಲೇಜಲ್ಲಿ. ನಮ್ಮ ಅಣ್ಣ ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ನಮ್ಮ ಅಣ್ಣ ನಮ್ಮ ಏನೇನೋ ನಮ್ಮ ಒಳ್ಳೆ ಕೆಲಸಗಳ ಜೊತೆಗೆಲ್ಲ ನಮ್ಮ ಅಣ್ಣ ಹಿಂದಿರ್ತಾರೆ ನಮಗೆ. ಯಾಕೆ ಲೋಕೋ, ನಿಜ ಹೇಳಿ. ಅದಕ್ಕೆ ನೋಡಿದ್ದು. ನಮ್ಮೆಲ್ಲ ಒಳ್ಳೆ ಕೆಲಸದ ಹಿಂದೆ ನಮ್ಮ ಅಣ್ಣ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಹಾಂ, ಸರಿ, ಕೇಕ್ ಕಟ್ ಮಾಡೋಣ. ಈಗ ಕೇಕ್ ತರಿಸಿದ್ದಾರೆ ಸರ್ ನಮಗೋಸ್ಕರ ಇಲ್ಲಿ. ಗೌರಿ ತಿನ್ಸು, ಅಮ್ಮಗೆ ತಿನ್ಸು, ಅಮ್ಮಗೆ ತಿನ್ಸು, ನಿಮ್ಮ ಅಮ್ಮಗೆ ತಿನ್ಸು, ಅಕ್ಕಗೆ ತಿನ್ಸು, ನಿಮ್ಮ ತಂಗಿಗೆ ತಿನ್ಸು, ತಂಗಿಗೆ. ನೀನೇ ಕೂಡ ಸಾಕು. ತಗೊಂಡೋಗಿ. ಇವತ್ತು ಈ ನಮ್ಮ ಜೊತೆಗೆ ನನ್ನ ಗೆಳೆಯ ಶಿವರಾಜ್ ಬಂದಿದ್ದಾರೆ. ಡಾಕ್ಟರ್ ಶಿವರಾಜ್, MSc PhD. ಶಿವ, ಥ್ಯಾಂಕ್ ಯು ಶಿವು. ಆಲ್ ದ ಬೆಸ್ಟ್. ಸೇಫ್ ಆಗಿ ಡ್ರೈವ್ ಮಾಡಿ. ಓನರ್ ಯಾರು ಈ ಕಾರು? ಹೇಳಿ ಶಿವ. ಓನರ್ ಯಾರು ಕಾರು? ಸವಿತಾ ಪರಮ್ ಅವರು. ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಓಡಿಸಿ ಗಾಡಿನ. ಥ್ಯಾಂಕ್ ಯು ಶಿವು. ಆಲ್ ದಿ ಬೆಸ್ಟ್. ನಮ್ಮ ಬೆಸ್ಟ್ ಫ್ರೆಂಡ್ ಶಿವು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ, ಯಾವಾಗಲೂ ಬರ್ತಾರೆ. ನಮ್ಮ ನಾಟಕದಲ್ಲಿ ಸುಮಾರು ಶೋಗಳಿಗೆ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾಗ ಬಂದು ಮ್ಯೂಸಿಕ್ ಮಾಡಿ ನಾಟಕ ನಡೆಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಿವು. ಹಂಗಾದ್ರೆ ನಾನು ಆಪತ್ ಬಂದವ ಅದೇ. ಖಂಡಿತ ಶಾಂಘೈ ಬರ್ತಾರೆ, ಶಾಂಘೈ ಶೋಗೆ ಬರ್ತಾರೆ ಶಿವು. ಓ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಕಂಗ್ರ್ಯಾಚುಲೇಷನ್ ಬ್ರದರ್, ಹೊಸ ಕಾರು ಶಾಂಘೈಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಟೆಸ್ಟ್ ಡ್ರೈವ್ ನೋಡ್ತೀನಿ ಅಂದೆ. ನೀನು ಟೆಸ್ಟ್ ಡ್ರೈವ್ ಅಲ್ಲ, ನಿಂಬೆಹಣ್ಣು ನಾವು ಟೈರಿಂದ ತುಳಿಯೋಕ್ಕೂ ಬಿಡಲ್ಲ ಅಂತ ಅವಳೇ ಓಡಿಸ್ತಾ ಇದ್ದಾಳೆ. ಅರ್ಧಂಬರ್ಧ ಡ್ರೈವಿಂಗ್ ಬರೀ ಕಲ್ತ್ಬಿಟ್ಟಿದ್ದಾಳೆ. ಅದೇ ಮಗು ಈಗ ಅಂಬೆಗಾಲ್ ಇರುತ್ತಲ್ಲ, ಆ ಸಿಚುವೇಶನ್ ಲೆವೆಲ್ ಇದ್ದೀನಿ. ಆದರೆ ಫಸ್ಟ್ ಗೇರಲ್ಲಿ ಮೂವ್ ಮಾಡೋಕ್ಕೆ ಗೊತ್ತಿದೆ, ಹಂಗಾಗಿ ಸ್ಟಾರ್ಟ್ ಮಾಡಿ ನಿಂಬೆಹಣ್ಣು ಮಾತ್ರ ದಾಟಿಸ್ಬಿಡ್ತೀನಿ. ಅಲ್ಲ, ದಾಟ್ಸ್ಬಿಟ್ಟು ಮುಂದೆ ಹೋಗ್ಬಿಟ್ರೆ ಹಂಗೆ ಬ್ರೇಕ್ ಹಾಕೋದು, ಬ್ರೇಕು ಹಾಕೋದು ಗೊತ್ತಿದೆ. ನಾನು ಫಸ್ಟು ಡ್ರೈವಿಂಗ್ ಕಲಿಬೇಕಾಗಿರೋರು ಕ್ಲಚ್ಚು ಬ್ರೇಕ್ ಹಿಡಿಯೋದು ಗೊತ್ತಿರಬೇಕು. ಸೊ ಅದು ಗೊತ್ತಿದೆ, ಹಾಗಾಗಿ ಮುಂದೆ ಹೋದ್ಮೇಲೆ ಸ್ಟಾಪ್ ಮಾಡೋಕ್ಕಂದ್ರೆ ಗೊತ್ತಿದೆ. ಹಾಗಾಗಿ ನೆಕ್ಸ್ಟ್ ನೀವು ನೋಡ್ಕೊಳ್ಳಿ. ಅಲ್ಲಲ್ಲ ಪಕ್ಕನ ಅಮ್ಮ ಸುಮ್ಮನೆ ಇರಮ್ಮ. ನನಗೆ ಸವೆ ಪಕ್ಕನ ಸವೆ ನಿಂಬೆಹಣ್ಣು ಮುಂದೆ ಹೋಗ್ಸಿ ನಿಲ್ಲಿಸ್ತೀನಿ. ಹಾಂ, ಅದೇ ಅಲ್ಲ, ಪಕ್ಕದಲ್ಲಿ ಬನ್ನಿ. ನಿಲ್ಸಕ್ಕೆ ಬರ್ತಾನೆ ನಿಂಗೆ ಅಂತ. ಹ್ಞೂ, ಪಕ್ಕದಲ್ಲಿ ಬನ್ನಿ, ಬಾ, ಪಕ್ಕದಲ್ಲಿ ಬನ್ನಿ, ಬನ್ನಿ ಆ ಕಡೆ. ಏ ನಮ್ಮಪ್ಪ ಆ ರೆಸ್ಪಾನ್ಸ್ ನೋಡಲ್ಲ ಲೈಫಲ್ಲಿ. ನನ್ನ ಡ್ರೈವಿಂಗ್ ಇದರಲ್ಲಿ ಹೇಳಿದ್ದಾರೆ ಸ್ಕೂಲಲ್ಲಿ, ಫಸ್ಟು ಬೆಲ್ಟ್ ಹಾಕೋಬೇಕು, ಆಮೇಲೆ ನಮಗಿದು ರೆಡಿ ಇದೆಯಾ, ಕರೆಕ್ಟಾಗಿದೆಯಲ್ವ ಡಿಸ್ಟೆನ್ಸ್ ಅಂತೇಳಿ. ಇಲ್ಲ ಅಂತಂದರೆ ಇನ್ನೊಂಚೂರು ನಾವು ಕುಳ್ಳಿದ್ದೀವಲ್ಲ ಮುಂದಕ್ಕೆ ಸರ್ಸ್ಕೋಬೇಕು, ಇಷ್ಟಿರಬೇಕು ಪೊಸಿಷನು. ಹಾಂ, ಆಮೇಲೆ 4 ಡೋರು ಲಾಕ್ ಆಗಿರಬೇಕು. ಎಲ್ಲ ಯಾವ ಡೋರು ಲಾಕ್ ಆಗಿಲ್ಲ. ಇವಾಗ ಮಾಡ್ತೀನಿ ರೀ. ಅಲ್ಲ, ಫಸ್ಟ್ ಕೀ ನೋಡ್ತಿದ್ದೆ, ಇದೇನಾ ಕೀ ಬೇರೆ ಥರ ಇದೆ. ನಮ್ಮ ಕ್ಲಾಸಲ್ಲಿ ಹಿಂಗಿರಲಿಲ್ಲ. ಯಾವ ಕಾರಲ್ಲಿ ಕಳಿಸ್ತಿರ್ತಾರೆ. ಓ, ಇದು ಫುಲ್ ಮಾಡರ್ನು. ನಾವು ಹಳೆ ಕಾರಲ್ಲಿ ಕಲ್ತಿದ್ದೀವಿ. ಇಲ್ಲಿಟ್ರೆ ಆಯ್ತಾ? ಓಕೆ, ಈಗ ಸ್ಟಾರ್ಟ್ ಆಗಿದೆ. ಇದು ಹೊತ್ಬೇಕಾ? ಎಸ್, ಫುಲ್ ಕ್ಲಚ್ ಒತ್ತಬೇಕು, ಆಮೇಲೆ ಬ್ರೇಕ್ ಮೇಲೆ ಕಾಲಿಡಬೇಕು, ಆಮೇಲೆ ಆನ್ ಮಾಡಬೇಕು. ಆನ್ ಮಾಡಿದ್ರೆ ಆಗುತ್ತಲ್ಲ ಶಿವ, ನಿಂಬೆಹಣ್ಣು ಮೇಲೆ ಫಸ್ಟ್. ಸೊ ಈಗ ನೆಕ್ಸ್ಟ್ ನಿಧಾನಕ್ಕೆ ಕ್ಲಚ್ ಬೈಟಿಂಗ್ ಪಾಯಿಂಟಿಗೆ ಬಿಟ್ಟು ಬ್ರೇಕ್ ಬಿಟ್ರೆ ಮುಂದೆ ಹೋಗುತ್ತಲ್ವಾ? ಹಾಂ. ಅವಿನಾಶ್, ನಿಮ್ಗೆ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀರಾ ಅವಿನಾಶ್? ನಿಮಗೆ ಹೋಯ್ತಲ್ಲ. ಅಪ್ ಶಿವ. ಅನ್ಕೊಂಡಿದ್ದು ಮರ್ಯಾದೆ ಉಳಿತು. ನಿಂಬೆಹಣ್ಣ ಪಚಕ್ ಮಾಡಿದೆ.
ನೋಡಿ. ಆಡುವ ಸಮಯದ ಬೊಂಬೆ ಮಾನವ, ಆಡುವ ಸಮಯದ ಬೊಂಬೆ.